ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಣದ ದಿಕ್ಕನ್ನೇ ಬದಲಿಸಿದ ಸಾಧಕರ ಕಥೆಯಿದು. 1935 ನವೆಂಬರ್ 14ರಂದು ಡಾಕ್ಟರ್ ಶ್ರೀ ಶರಣಬಸವಪ್ಪ ಅಪ್ಪಾಜಿ ಅವರು ಪೂಜ್ಯ ಶ್ರೀ ದೊಡ್ಡಪ್ಪ ಅಪ್ಪ ಹಾಗೂ ಗೋದುತಾಯಿ ಮಾತೋಶ್ರೀ ಅವರ ಮಡಿಲಿನಲ್ಲಿ ಇವರ ಜನನ ಆಗ್ತದ. ಗುರುಕುಲ ಪದ್ಧತಿಯಲ್ಲಿ ಇವರ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಕಲಬುರ್ಗಿ ಗೌರ್ಮೆಂಟ್ ಡಿಗ್ರಿ ಕಾಲೇಜಿಂದ ಡಿಗ್ರಿ ಪಡಿತಾರ. ಅವರ ಮುಂದಿನ ಶಿಕ್ಷಣ ಧಾರವಾಡ ಯೂನಿವರ್ಸಿಟಿಯಿಂದ ತತ್ವಜ್ಞಾನ ಶಾಸ್ತ್ರದಲ್ಲಿ MA ಮುಗಿಸ್ತಾರ. 1983ನೇ ಇಸವಿಯಲ್ಲಿ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿಯಾಗಿ ಅಧಿಕಾರ ವಹಿಸ್ತಾರ. ಒಂದು ಕಾಲದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಪ್ರಾಂತ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಎಷ್ಟು ಬಡತನ ಇತ್ತಪ್ಪ ಅಂತಂದ್ರ ಬಹಳಷ್ಟು ಜನ ಸಾಲಿ ಮೆಟ್ಟಿಲೇ ಏರಿರ್ಲಿಲ್ಲ. ಮತ್ತ ಸಾಲಿ ಕಲಿಬೇಕಾಗಿತ್ತಪ್ಪ ಅಂತಂದ್ರ ಬೇರೆ ಜಿಲ್ಲೆಗೆ ವಲಸೆಯಾಗಿ ಹೋಗ್ಬೇಕಾಗಿತ್ತು. ಇದನ್ನು ಕಂಡ ಶರಣಬಸವಪ್ಪ ಅಪ್ಪ ಅವರ ತಂದೆಯಾದ ಪೂಜ್ಯ ಶ್ರೀ ದೊಡ್ಡಪ್ಪ ಅಪ್ಪನವರು ನಮ್ಮ ಕಲಬುರಗಿಯಲ್ಲಿ 1903ರಲ್ಲಿ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘವನ್ನು ಹುಟ್ಟು ಹಾಕ್ತಾರ. ಈ ಸಂಸ್ಥೆಯಿಂದ ಬಹಳಷ್ಟು ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಪೂಜ್ಯ ಶ್ರೀ ದೊಡ್ಡಪ್ಪ ಅಪ್ಪನವರು ಒದಗಿಸಿಕೊಡ್ತಾರ. ಹಾಗೂ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದಂತ ಹೇಳಿ ಮಹಾದೇವಿ ಕನ್ಯಾ ಪ್ರೌಢಶಾಲೆ ಸ್ಥಾಪಿಸ್ತಾರ. ಇದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಪ್ರಪ್ರಥಮ ಮಹಿಳಾ ಶಾಲೆ. ಈ ಶಿಕ್ಷಣ ಪಾರಂಪರ್ಯವನ್ನು ಮುಂದುವರಿಸಿದ ಪೂಜ್ಯ ಶ್ರೀ ಶರಣಬಸವಪ್ಪ ಅಪ್ಪನವರು 1949ರಲ್ಲಿ ಶರಣಬಸವೇಶ್ವರ ಆರ್ಟ್ಸ್ ಕಾಲೇಜ್, 1956ರಲ್ಲಿ ಶರಣಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯ, 1967ರಲ್ಲಿ SSK ಬಸವೇಶ್ವರ PU ಕಾಲೇಜ್ ಬಸವ ಕಲ್ಯಾಣ, 1971ರಲ್ಲಿ ಮಹಿಳೆಯರಿಗಾಗಿ ಗೋದುತಾಯಿ ಕಾಲೇಜ್, 2011ರಲ್ಲಿ ಅಪ್ಪ ಪಬ್ಲಿಕ್ ಸ್ಕೂಲ್ ಹಾಗೂ ಶರಣಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಅನ್ನು ಹುಟ್ಟು ಹಾಕ್ತಾರ. ಅಪ್ಪಾಜಿ ಅವರು ಸಾಹಿತ್ಯ ಪ್ರೇಮಿಗಳು ಕೂಡ ಆಗಿರ್ತಾರ. ಬಹಳಷ್ಟು ಪುಸ್ತಕಗಳು ಅವರೇ ಸ್ವಂತವಾಗಿ ರಚನೆ ಕೂಡ ಮಾಡಿದಾರ. ಶಸ್ತಳ ಸಿದ್ಧಾಂತ ಅಪ್ಪಾಜಿ ಅವರು ರಚನೆ ಮಾಡಿರುವಂತ ಮೊದಲನೇ ಪುಸ್ತಕ. ಇನ್ನೊಂದು ಪುಸ್ತಕವಾದ ದಾಸೋಹ ಸೂತ್ರಕ ಬಹಳಷ್ಟು ಪ್ರಶಂಸೆ ಕೂಡ ಸಿಕ್ಕಿರ್ತದ. ಅಮೆರಿಕದ ಶಿಕಾಗೋ ಯೂನಿವರ್ಸಿಟಿಯ ಪ್ರಾಧ್ಯಾಪಕಿ ಹಾಗೂ ಕವಿಯತ್ರಿಯಾದ ಶುಡಿಪ್ ಗ್ರೋಲ್ ಅವರು ಈ ಪುಸ್ತಕವನ್ನು ಇಂಗ್ಲಿಷ್ ನಲ್ಲಿ ಅನುವಾದ ಮಾಡ್ತಾರ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿ, ಅಧ್ಯಕ್ಷರಾಗಿ, ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ, ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷರಾಗಿ, ಅಖಿಲ ಭಾರತ ಅನುಭವ ಮಂಟಪದ ಅಧ್ಯಕ್ಷರಾಗಿ ಪೂಜ್ಯರು ಅವರ ಗಣನೀಯ ಸೇವೆ ಸಲ್ಲಿಸಿರ್ತಾರ. ಇದನ್ನೆಲ್ಲ ನೋಡಿ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ, ಕಲಬುರ್ಗಿ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್, ನಾಸಿಕ್ ಕಾಲೇಜಿಂದ ಪ್ರಶಸ್ತಿ, ಕರ್ನಾಟಕ ಲಲಿತ ಅಕಾಡೆಮಿ ಅವ್ರ ಕಡೆಯಿಂದ ಕೂಡ ಇವರಿಗೆ ಪ್ರಶಸ್ತಿ ಲಭಿಸಿವೆ. ಅಷ್ಟೇ ಅಲ್ಲ, ದೆಹಲಿಯ ಪಾರ್ಲಿಮೆಂಟ್ ಮುಂದ ಬಸವಣ್ಣನವರ ಕಂಚಿನ ಪ್ರತಿಮೆಯನ್ನು ಸ್ಥಾಪಿಸಿದ ಕೀರ್ತಿ ಕೂಡ ಇವರಿಗೆ ಸಲ್ತದ. 14 ಆಗಸ್ಟ್ 2025ರಂದು ಇವರ ನಿಧನವಾಗ್ತದ. ಇದು ನಮ್ಮ ಕಲಬುರ್ಗಿ ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ತುಂಬಲಾಗದ ನಷ್ಟ.